ಯಾರು ತಗಡು ತಗಡು ಅಂತಾನೆ ಅಲ್ರಿ ರಜತ್ ಲಾಸ್ಟ್ ಟೈಮ್ ಇವನೇ ಇದ್ನಲ್ಲ ಅವ್ನು ಇದ್ದಿದ್ರೆ ಇವನ್ಗೊಂದು ಬೇರೆ ಉಳಿಸಿರೋನು ಚಡ್ಡಿಲಿ ಹುಚ್ಚೆ ಉಳಿಸಿರೋನು ಅವನು ದುಡ್ಡುಗೋಸ್ಕರ ಬಂದಿರೋನಲ್ಲ ಅವನು ಗೋಲ್ಡ್ ಸುರೇಶ್ ಇವನ್ಗೆಲ್ಲ ತಗಡೆ ಅದು ಇದು ಅಂತ ಮಾತಾಡ್ತೀರಾ ನೀವು ನಡೆಯಲೇ ನೋಡಿದೀನಿ ಅಂತೀರಾ ಅದೆಲ್ಲ ಏನ್ರಿ ಅದು ಬಿಗ್ ಬಾಸ್ ಅವ್ರೆಲ್ಲ ಮಾತಾಡ್ಬೇಕ ನೀವು ಆದ್ರೆ ಇವತ್ತು ಅವ್ನು ಇದ್ದಿದ್ರೆ ಇವ್ರಿಗೆಲ್ಲ ಅಲ್ಲಾಡ್ಸಿರೋನು ಈ ಅಮ್ಮ ಬಡ್ಕೋತಾವಳಲ್ಲ ರಜತ್ ಇವರೆಲ್ಲ ಬಡ್ಕೋತಾವ್ರಲ್ಲ ಅವ್ರಿಗೆಲ್ಲ ನಾಕ್ ಮಾತಾಡಿ ಮುಟ್ಟಿಸಿರೋನು ಹನುಮಂತನಿಂದ ಹೋಯ್ತಾ ಇದ್ರೆ ಒಬ್ಬನಿಂದನೇ TRP ಇವತ್ತು ಅನ್ನೋದ್ರಲ್ಲಿ ಇನ್ನೊಂದಿಲ್ಲ ಇದು ಯಾಕೆಂದ್ರೆ ಅವ್ನ ಒಬ್ಬನೇ ದುಡ್ಡುಗೋಸ್ಕರ ಆಡ್ತಾರ ಓಪನ್ ಅಪ್ ಆಗಿ ಕರ್ನಾಟಕ ಜನ ಗೆಲ್ಲಕ್ ಆಡ್ತಿದ್ದ ಅವನು ಸುರೇಶ್ ಇವ್ರನ್ನೆಲ್ಲ ಗೊಂಡ್ಕೊಬಿಡ್ತಾನೆ ಗೋಲ್ಡಲ್ಲಿ ಅವನ್ನ TRP ಇಲ್ಲ TRPಗೋಸ್ಕರ ಇವ್ರನ್ನ ಜಗಳ ಆಡಕ್ ಒಳಗ್ಬಿಟ್ಬಿಟ್ಟವ್ರೆ ವೈಟ್ ಕಾರ್ಡ್ ಎಂಟ್ರಿಯಿಂದ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವ್ರೆ ಇಂಗ್ಲಿಷ್ ಹಾಕಿ ಯೂಸ್ ಮಾಡ್ತೀರಾ ಇದು ಕರ್ನಾಟಕ ರೀ ಏನಿದು ಬಿಗ್ ಬಾಸ್ ಇದನ್ನ ನೋಡಕ್ ಆಗಲ್ಲ ರೀ ಅನ್ನೋದ್ರಲ್ಲಿ ಇನ್ನೊಂದಿಲ್ಲ ಇದು ಬಿಗ್ ಬಾಸ್ ಏನ್ರಿ ಇದು ಹೊಸಬ್ರು ಕಳ್ಸಿದಿರ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಏನ್ರಿ ಅದು ಜಗಳ ಮಾಡಕ್ಕೆ ಅಂತ ಕಳ್ಸಿದಿರಾ ನಿಮ್ TRPಗೋಸ್ಕರ ಯಾಕ್ರಿ ಜನಗಳನ್ನ ರಾಂಗ್ ರೂಟ್ ಗಳಿತಾ ಇದ್ದೀರಾ ಯಾರೇ ಅದ್ಯಾರು ತಗಡು ಅಂತಾನೆ ಅಲ್ರಿ ರಜತ್ ಅನ್ನೋನು ಏನ್ರಿ ಅದು ಅವ್ನು ತಗಡ ಗೋಡೆಲ್ಲ ಕೊಂಡ್ಕೊಬಿಡ್ತಾನ ಅವನು ಅದ್ ಎಷ್ಟ್ ಕೆಜಿ ಅವನ ಅಷ್ಟ್ ಕೆಜಿ ಗೋಡೆಯಲ್ಲಿ ಕೊಂಡ್ಕೊತಾನೆ ಏನ್ರಿ ಅದು ಮಾತ್ಕೊಳ್ಳೇನ್ರಿ ಇವ್ರು ಯಾರೋ ಗುಬ್ಬಚ್ಚಿಗಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಕೊಂಡಿಸ್ಬಿಟ್ಟು ನೀವು ಹನುಮಂತನಿಂದ ಹೋಯ್ತಾ ಇದ್ರೆ ಒಬ್ಬನಿಂದನೇ TRP ಇವತ್ತು ಜನ ನೋಡ್ತಾ ಇಲ್ಲ ಯಾಕೆಂದ್ರೆ ಜಗದೀಶ್ ಹೋದ್ಮೇಲೆ ಬಿಗ್ ಬಾಸ್ ಸ್ವಲ್ಪ ಕೆಳಗೆ ಬಿದ್ದೋಯ್ತು ಓನ್ಲಿ ಶನಿವಾರ ಭಾನುವಾರ ಸುದೀಪ್ ನೋಡಕ್ಕೆ ಅಂತ ಬರ್ತಾರೆ ಜನ ಇವತ್ತು ಅದ್ ಬಿಟ್ರೆ ಇನ್ನೇನ್ರಿ ಈ ಕತೆ ಬಿಗ್ ಬಾಸ್ ದಲ್ಲಿ ಇವ್ರು ನೋಡಿದ್ರೆ ಇವಳು ಆಡಲ್ಲ ಅವಳು ಆಡಲ್ಲ ಬಾಯಿ ಒಬ್ರು ಬಿಡಲ್ಲ ಏನ್ರಿ ಇದು ಬಿಗ್ ಬಾಸ್ ನೋಡಕ್ ಆಯ್ತಿದ್ದೇನ್ರಿ ನಾವು ಫಸ್ಟ್ ನೋಡಿ ಸುದೀಪ್ಗೋಸ್ಕರ ಫಸ್ಟ್ ನಾವು ನೋಡ್ತಾ ಇದ್ವು ಸುದೀಪ್ ಅಂತಾದ್ರೆ ಬಿಗ್ ಬಾಸ್ ನಡ್ಸರ ಸಖತ್ತಾಗಿ ಅಂತ ಆದ್ರೆ ಇವತ್ತು ನೋಡಕ್ ಆಯ್ತಾ ಇಲ್ಲ ಯಾಕೆಂದ್ರೆ ಯಾರು ಆಡ್ತಾ ಇಲ್ಲ ಇಲ್ಲಿ ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ ಇವ್ನ್ ಇದ್ ಮಾಡ್ಬೇಕು ಎನಿಮೇಟ್ ಮಾಡ್ಬೇಕು ಅಂದ್ರೆ ಇವ್ನ್ಗೆ ಬಿಟ್ಟು ಕೊಡಲ್ಲ ಇವ್ನ್ ಬಿಟ್ಕೊಟ್ರೆ ಅವ್ನಾಗಲ್ಲ ಪಾಪ ಅವ್ರಿಬ್ರು ಆಡ್ತಾವ್ರೆ ಅವ್ರಿಬ್ರಿಂದ ಓಡ್ತೇವೆ ಈಗ TRP ಯಾರೋ ಸಿಂಹ ಮತ್ತೆ ಹನುಮಂತು ಇಂದ ಇವ್ರಿಬ್ಬಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಇದೆ ಲ್ಯಾಪ್ಸ್ ಆಗಿ ಹೋಗೋದೆ ಬಿಗ್ ಬಾಸ್ ಅಲ್ಲಿ TRP ಇಲ್ಲ ಅಂತ ಅಂದ್ಬಿಟ್ಟು ನೀವ್ ಹೇಳ್ತಾ ಇರೋದು ಈಗ ರಜತ್ ನಾವು ಕರ್ಸ್ಬಿಟ್ಟು ಈಗ ಫೈಟ್ ಮಾಡ್ತಿದ್ದಾರೆ 100% ಅವ್ರಿಬ್ರು ಬಿಟ್ಟಿರ್ದೆ ಫೈಟ್ ಮಾಡಕ್ಕೆ ಜನಗಳು ಇದನ್ನಾರ ನೋಡ್ಲಿ ಕೂಗಾಡ್ತಾವ್ರಲ್ಲ ನಾವು ನೋಡ್ಲಿ ಅಂತಾರ ಅಷ್ಟೇ ಮಿಕ್ಕಿದ್ ಏನು ಇಲ್ಲ ಇಲ್ಲಿ ಇವ್ರಿಬ್ರಿಂದನೇ ಇವಾಗ ಏನೋ ಜಗಳ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ನೋಡಕ್ ಬರ್ತಾವ್ರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಇಲ್ಲಿ ಸರ್ ಮಗನೇ ಗಿಗ್ನೆ ಅನ್ನೋದು ಅದೆಲ್ಲ ತಪ್ಪು ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಮಗನೇ ಅನ್ನಕ್ಕೆ ಅವಕಾಶ ಕೊಡಬಾರ್ದು ಇದನ್ನ ಸುದೀಪ್ ಅವರು ಯಾಕೆಂದ್ರೆ ಈಗ ಶನಿವಾರ ಭಾನುವಾರ ಕ್ವಶನ್ ಹಾಕಬೇಕು ಅದನ್ನ ಯಾಕಂತಾನೆ ಬಿಗ್ ಬಾಸ್ ಅಲ್ಲಿ ಸುರೇಶ್ ಇವ್ರನ್ನೆಲ್ಲ ಗೊಂಡ್ಕೊಬಿಡ್ತಾನೆ ಗೋಲ್ಡಲ್ಲಿ ಅವನ್ನ ಅಷ್ಟೊಂದು ಗೋಲ್ಡ್ ಬಡಿಕೊಂಡವನೇ ಒಂದ್ 2000 ಜನಕ್ಕೆ ಕೆಲಸ ಕೊಟ್ಟವನು 200 ಜನಕ್ಕೂ 2000 ಜನಕ್ಕೆ ಕೆಲಸ ಕೊಟ್ಟವನೇ ಏನ್ ಬೇಕ್ರಿ ಅವ್ನಿಗೆ ಮಗನೇ ನಿಸ್ಕೋಬೇಕಾ ಬಂದಿರೋದು ಅವ್ನ ಮಗನೇ ನಿಸ್ಕೊಳಕ ಅದು ಹೌದು ರೀ ಅವ್ನು ಏನ್ಕಂತಾನೆ ಸಡೆ ಪಡೆ ಏನೇನು ಹೇಳ್ತಾನೆ ಏನ್ ಇರ್ಬೇಕು ಆಟ ಆಗಿರ್ಬೇಕು ಹೊರತು ಸುಮ್ನೆ ತದ್ವಿರುವಾಗಿ ಮಾತಾಡ್ಬಾರ್ದು ಯಾವ್ದೇ ಕಾರಣಕ್ಕೂ ನೇರವಾಗಿ ಮಾತಾಡ್ಬೇಕು ಬಾಡಿ ಐತೆ ಅಂತ ಅನ್ಬಿಟ್ಟು ಪಾಪ ಅವನು ಹಿಂಗ ಅವನೇ ಅಂತ ಅಂದ್ಬಿಟ್ಟು ಅವ್ನ ಕೈಲಿ ಮಾತಾಡ್ಸ್ಬಿಟ್ರೆ ಆಯ್ತದಾ ಪಾಪ ಅವ್ರು ಯಾರೋ ಬಂದವಳ ಅಮ್ಮ ಮಾತಾಡೋದ್ ನೋಡ್ಗಿ ಹನುಮಂತ ಅಯ್ಯೋ ನನ್ಗೆ ಹುಚ್ಚ ಬಂದ್ಬಿಡ್ತೈತಿ ಅಂತಾನೆ ಏನ್ರಿ ಇದು ಇವೆಲ್ಲ ಬಿಗ್ ಬಾಸ್ ಅಲ್ಲಿ ಏನ್ರಿ ಅವ್ಳು ನೋಡ್ರಿ ಅಕ್ಕ ಅಂತಾನೆ ಕೈಯು ಚಪ್ಪಲಿ ಅಕ್ಕ ಅಂತೇಳಿ ಕೋತೇನೆ ಅದು ಹಿಂಗಂತ ಕೈ ಚಪ್ಪಲಿ ಬೇರೆ ಹೊಡ್ಕೊಂಡು ಏನ್ರಿ ಇದ್ರಿ ಇದು ಬಿಗ್ ಬಾಸ್ ನೋಡಕತ್ತಿದ್ದೇನ್ರಿ ಜನಗಳು ಹೌದು ಉಗ್ರಂ ಮಂಜು ಮೇಲೆ ಎಗರಾಡ್ತಾಳೆ ಯಾಕೆ ಅಂದ್ರೆ ಅವ್ನು ಬಾಯಿ ಬಿಡ್ತಾರೋನು ಒಬ್ಬ ಅಲ್ಲಿ ಇನ್ ಯಾರು ಬಾಯಿ ಬಿಡ್ತಾ ಇಲ್ಲ ಇವನ್ನ ಮುಚ್ಚಿಸ್ಬೇಕು ಇಲ್ಲ ರೈಸ್ ಮಾಡ್ಬೇಕು ಇವನ್ನ ಕಿತಾಪತಿ ಮಾಡ್ಬೇಕು ನಮ್ಗೆ TRP ಬರ್ಬೇಕು ಇವ್ರಿಗೋಸ್ಕರ ಹಿಂಗೋಸ್ಕರ ಇವ್ರು ಈ ತರ ಮಾಡ್ತಾವ್ರೆ ಅಂತ ಅಂದ್ರೆ ಅದು ಭಾರಿ ಅನ್ಯಾಯ ಖಂಡನೀಯ ಅದು ಇವರು ಅದರದವ್ರು ಕರ್ಸ್ಬಿಟ್ಟು ಭಯ ಪಡಿಸ್ತವ್ರ ಅಂತ ಅಂದ್ಬಿಟ್ಟು ಯಾಕಂದ್ರೆ ನೀವು ನೋಡಿದ್ರಲ್ಲ ಹನುಮಂತ ಎಷ್ಟು ಭಯ ಪಡ್ತಾವ 100% ಹನುಮಂತು ಮತ್ತೆ ಅವನ ಹೆಸರು ಇನ್ನೊಬ್ಬನ ಹೆಸರು ಅವ್ನ ಜೊತೆಲಿ ಇರ್ತಾನಲ್ಲ ಧನರಾಜು ಅವ್ರಿಬ್ರು ಭಯ ಪಡ್ತಾರೆ ನೋಡಿ ಅಕ್ಕ ಅಯ್ಯೋ ಅಕ್ಕ ಬತ್ತಾಳಪ್ಪ ಅಕ್ಕ ಬತ್ತಾಳೆ ಮಾತಾಡಬೇಡ ಅಂತ ಏನ್ ಅದು ಹುಲಿನ ಸಿಂಹನ ಕರೆಕ್ಟ್ ಆಗಿರೋ 4 ಜನ ನಿಂತ್ಕೊಂಡು ಹುಡುಗಿರು ಫೇಸ್ ಮಾಡಿ ಮಾತಾಡಿದ್ರೆ ಇವತ್ತು ಕರೆಕ್ಟ್ ಆಗಿ ಅದು ಯಾರು ಮಾತಾಡಕ್ ಧೈರ್ಯ ಇಲ್ಲ ಅವ್ಳು ಯಾರ ಇವರು ಅದು ಸೀರಿಯಲ್ ಅವ್ರು ಇಬ್ರು ಬಂದವ್ರಲ್ಲ ಪೈ ಭವ್ಯಗೌಡ ಇವರೆಲ್ಲ ಏನ್ರಿ ವೇಸ್ಟ್ ಕಂಡ್ರಿ ಇವರು ಗೌತಮಿ ನೋಡಿ ಅವಳು ಅಷ್ಟೇನೆ ಎಲ್ಲ ಏನಾಗಿದೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ನೋಡ್ಲೇಬಾರ್ದು ಅನ್ನೋ ತಂದು ಸ್ಥಿತಿಗೆ ಬರ್ತೈತೆ ಇದು TRP ಇಲ್ಲ TRPಗೋಸ್ಕರ ಇವ್ರನ್ನ ಜಗಳ ಆಡಕ್ ಒಳಗ್ಬಿಟ್ಬಿಟ್ಟವ್ರೆ ಅಲ್ವಾ ಈ ನೇರವಾಗಿ ಮಾತಾಡೋಂಗಿದ್ರೆ ಜಗದೀಶ್ ಹಾಕೊಂಡು ತಂದು ರಿಟರ್ನ್ ಆಗಿ ವೈಟ್ ಕಾರ್ಡ್ ಎಂಟ್ರಿಯಿಂದ ಕೊಟ್ಟಿರಿ ಜಗದೀಶ್ನ ಇವತ್ತು ಹೆಂಗಿರೋದು ಗೊತ್ತೆ ಅವ್ರಿಬ್ರು ರಿಟರ್ನ್ ಕರ್ಸ್ಲಿ TRP ನೋಡ್ರಿ ಅವ್ರಿಬ್ರು ರಿಟರ್ನ್ ಕರ್ಸ್ ಮಾಡ್ಲಿ ಇವ್ರು ಯಾಕೆ ಬರಲ್ಲ TRP ಅವ್ರು ಯಾರೋ ಯಾರೋ ಕೀರ್ತಿ ರಾಜ್ ಮಗ ಪಾಪ ಅವ್ನು ಮಾತಾಡಲ್ಲ ಗೀಡಲ್ಲ ಅವನೊಂಥರ ಸೊಳ್ಳೆ ಇದ್ದಂಗಲ್ಲಿ
ಈ ಕಡೆಗೆ ತಳ್ದು ಆ ಕಡೆಗೆ ಹೋಗ್ತಾನೆ, ಆ ಕಡೆಗೆ ತಳ್ದು ಈ ಕಡೆಗೆ ಹೋಗ್ತಾನೆ. ಯಾರೋ ಅವ್ನು ಕ್ವಶನ್ ಮಾಡಿ ಮಾತಾಡಿದ್ರೆ ಅವನು ಸುಮ್ಮನೆ ನಿಂತಿರ್ತಾನೆ ತಲೆ ಬಗ್ಗಿಸ್ಕೊಂಡು. ಇದು ಅವಶ್ಯಕತೆ ಈ ವಾರ ಎಲಿಮಿನೇಷನ್ ಮಾಡೋದೇ ಧರ್ಮಕೀರ್ತಿ ರಾಜ್ನ ನೋಡಿಬೇಕಾರೆ 100%. ಧರ್ಮಕೀರ್ತಿ ರಾಜ್ ಇವನ್ನ ಮಡಿಕೋತಾರೆ, ಯಾರನ್ನ ಈ ಸಿಮ್ಮನ್ ಮಡಿಕೋತಾರೆ. ಇವ್ರಿಬ್ರು ಕಾಂಪಿಟೇಷನ್ ಬೇಕು, ಇಲ್ಲ ಅಂದ್ರೆ ಇವ್ರು TRP ಇಲ್ಲ, TV ಬಾಕ್ಲಾಕ್ಬಿಡ್ಬೇಕಾಯ್ತಿದೆ ಬಿಗ್ ಬಾಸ್ ನ. ಇವ್ರಿಬ್ರು ಇಲ್ಲ ಅಂದ್ರೆ TRPನೂ ಇಲ್ಲ, ಏನೂ ಇಲ್ಲ. ಸದ್ಯಕ್ಕೆ ಇವ್ರಿಗೆ ಹೊಸ್ತಾ ಕಳ್ಸೋರಲ್ಲ, ಈ ಜಗಳ ಮಾಡಕ್ಕೆ ಅಂತ ಒಳಗ್ಬಿಟ್ಟಿರೋದು ಹೊರತು ಬೇರೆ ಏನೂ ಇಲ್ಲ. ಮತ್ತೊಂದು, ಬಿಗ್ ಬಾಸ್ ಅಲ್ಲಿ ಕನ್ನಡ ಯೂಸ್ ಆಯ್ತಲ್ಲ ಜಾಸ್ತಿ, ಕರೆಕ್ಟಾ? ಈಗ ಬಂದಿರೋದು ಇಂಗ್ಲಿಷ್ನವ್ರು, ಇವ್ರಿಬ್ರು ಇಂಗ್ಲಿಷ್ನವ್ರು ಹೋಗೋರಲ್ಲ. ಈಗ ವೈಟ್ ಕಾರ್ಡ್ ಎಂಟ್ರಿಯಿಂದ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವ್ರೆ. ಇಂಗ್ಲಿಷ್ ಯಾಕೆ ಯೂಸ್ ಮಾಡ್ತೀರಾ? ಇದು ಕರ್ನಾಟಕ ರೀ, ಕನ್ನಡದಲ್ಲಿ ಮಾತಾಡಿ. ಅದೇ ಲಾಸ್ಟ್ ಟೈಮ್ ಇವರಿದ್ರು ಕನ್ನಡ ಹೋರಾಟಗಾರ, ಅವನು ಒಂದ್ ಇಂಗ್ಲಿಷ್ ಮಾತಾಡಿದ್ರು ಜಗಳ ಬಿದ್ಬಿಟ್ಟಿರೋನು. ಆ ತರ ಯಾರು ಜಗಳಕ್ಕೆ ಬೀಳ್ತಾವ್ರಿ ಇಲ್ಲಿ? ಏನಿಲ್ಲ, ಕನ್ನಡಕ್ಕೋಸ್ಕರ ಯಾರು ಜಗಳನೂ ಮಾಡ್ತಾ ಇಲ್ಲ ಇಲ್ಲಿ, ಅಲ್ವಾ? ಆ ತರ ಬೇಕಾಗಿರೋದು ಇಲ್ಲಿ. ಕನ್ನಡಕ್ಕೋಸ್ಕರ ಮಾಡ್ತೀವಿ ಜಗದೀಶ್, ಅವ್ರನ್ನೇ ಆಚೆ ಕಳ್ಸ್ಬಿಟ್ರಿ ಇವ್ರು. ವೈಟ್ ಕಾರ್ಡ್ ಸರ್ ಗೆದ್ರು ಯಾರು ಗೆಲ್ಬೇಕು ಅಂತ ಏನಿಲ್ಲ. ಇವ್ರು ವೈಟ್ ಕಾರ್ಡ್ಗೆ ಎಂಟ್ರಿ ಇವರು ಅವರು ಈಗೇನು ಗೊತ್ತೇ, ಈ ಜನಗಳ ಮನಸ್ಸಲ್ಲಿ ಈಗ ಏನಪ್ಪಾ ಅನ್ನೋ ತ್ರಿವಿಕ್ರಮ್ ಅವನೆಲ್ಲ ರನ್ನಿಂಗ್ ಅಲ್ಲ ಅವನೇ. ಯಾಕೆಂದ್ರೆ ಇಲ್ಲಿರೋರ್ಗೆ ಮೀಟ್ರ್ ಇಲ್ಲ, ಒಳಗಿರೋರ್ಗೆ ಮೀಟ್ರ್ ಇಲ್ಲ. ಅಯ್ಯೋ ಅವ್ನ ಬಾಡಿ ಮುಂದೆ ನಾವ್ ಈಗ ಕಳೆದ್ರೆ ಬಿದ್ದೋಗ್ಬಿಡ್ತೀವಿ ಒಂದು ಗೇಮ್ ಅಲ್ಲಿ ಹೋದ್ರೆ. ಆದ್ರೆ ಫಿಸಿಕಲ್ ಮೈಂಡ್ ಅಲ್ಲಿ ಒಬ್ರಿಗೂ ನಾವು ಏನ್ ಗೊತ್ತಾ ಕನ್ಫ್ಯೂಷನ್. ಈಗ ತ್ರಿವಿಕ್ರಮ್ ಲಾಸ್ಟ್ ಟೈಮ್ ನೋಡಿದ್ರ ಜಗದೀಶ್ ಅವರು ಫೈಟ್ ಆಡ್ಬೇಕಾದ್ರೆ ಹೌದು ಇದ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಫುಲ್ ಫೈಟ್ ಮಾಡ್ಕೊಂಡು ಹೋದ್ರು. ಹೌದು. ಈಗ ಅದೇ ಸುರೇಶ್ಗೆನೆ ಗೋಡ್ ಸುರೇಶ್ಗೆನೆ ಹೊಸಬ ಬಂದು ಆತರ ಎಲ್ಲ ಮಾತಾಡ್ತಿದ್ರು, ಸೈಲೆಂಟ್ ಆಗಿದ್ರು. ಯಾಕೆ ಹೇಳಿ? ಇವ್ರಿಗೆ ಅವ್ರ ಫ್ರೆಂಡ್ ಎಲ್ಲ ಮೀಟರ್ ಹಾಕು, ಇವ್ರಿಗೆ ಮೀಟರ್ ಹಾಕು. ಆ ಎಮ್ಮ ಬಿಗ್ ಬಾಸ್ ಅಲ್ಲೆಲ್ಲ ಗೆದ್ದು ಬಂದ್ಬಿಟ್ಟಿದ್ರು ಆಂಧ್ರದಲ್ಲಿ. ಇದಕ್ಕೆ ನಮ್ಗೇನು ಆಗ್ಬಿಡ್ತಿದೆ ಇವ್ರ ಮೀಟರ್ ಹಾಕು. ಇವ್ರ ಕೈಲಿ ಏನು ಆಗಲ್ಲ, ಕಿಸಿಯಕ್ ಆಗಲ್ಲ ಇವ್ರ ಕೈಲಿ. ಸ್ರೋಪ್ ಹಾಕಿದ್ರೆ ಅವ್ರ ಅಮ್ಮ ನೋಡಿ ಓ ಅಂತ ಕೂಗಾಡ್ತಾಳೆ, ಅಲ್ವಾ? ಇವ್ರು ಕರೆಕ್ಟ್ ಆಗಿ ಇವ್ರು ಚಾಲೆಂಜ್ ಮಾಡಿ ಆಟ ಆಡಕ್ ಹೇಳಿ ಬಿಡ್ರಿ. ಇವ್ರು ತಾಕತ್ತಿದ್ರೆ ರೈತನ್ನ ಸೈನಿಕನ್ನ ಬಿಟ್ರಿ ಒಳಗಡೆ ಬಿಗ್ ಬಾಸ್ ಅಲ್ಲಿ ನೋಡ್ರಿ. ಕೆಪಾಸಿಟಿ ಏನ್ರಿ ಇವ್ರಿಗೆ? ಬಿಗ್ ಬಾಸ್ ನವ್ರಿಗೆ ಒಬ್ಬ ರೈತನ್ನ, ಒಬ್ಬ ಆಟೋ ಡ್ರೈವರ್ನ, ಒಬ್ಬ ಬಸ್ ಡ್ರೈವರ್ನ, ಮತ್ತೆ ಒಬ್ಬ ಸೈನಿಕನ್ನ ತಂದು ಒಳಗಡೆ ಬಿಗ್ ಬಾಸ್ ಆಟ ಆಡಕ್ ಹೇಳಿ. ಇವ್ರಿಗೆ ಕೆಪಾಸಿಟಿ ಇದೆಯೇನ್ರಿ? ಇವ್ರಿಗೆ ಕೆಪಾಸಿಟಿ ಇಲ್ಲ. ನಾವು ಇವತ್ತು ನೋಡ್ಬೇಕು ಅಂದ್ರೆ ಬಿಗ್ ಬಾಸ್ ಶನಿವಾರ ಭಾನುವಾರ ಸುದೀಪ್ಗೋಸ್ಕರ ನೋಡ್ತಾ ಇದೀವಿ. ಅವ್ರು ಮಾತಾಡೋ ಮಾತು ನೋಡಿ, ಬಿಗ್ ಬಾಸ್ ಅಲ್ಲಿ ಅವ್ರು ಮಾತಾಡ್ತಾ ಇರೋ ಒಬ್ರು ಏನು ಶನಿವಾರದಿಂದ ಸೋಮವಾರದಿಂದ ಶುಕ್ರವಾರ ಗಂಟೆ ಅವ್ರು ಚಾ ಆಡ್ತಾರೆ, ಅಲ್ವಾ? ಶನಿವಾರ ಬಂದ್ರೆ ಕಟಕಟಲ್ಲಿ ಸುದೀಪ್ ಕಟಕಟಲ್ಲಿ ನಿಂತ್ಕೊಂಡಾಗ ಯಾರು ಮಾತಾಡಲ್ಲ. ಯಾಕೇಳಿ? ಎಲ್ಲ ಮೀಟರ್ ಹಾಕು, ಏನ್ ಮಾತಾಡಿರ್ತೀವಿ ಏನ್ ಬಿಟ್ಟಿರ್ತೀವಿ ಅಂತ ಅವ್ರಿಗೆ ಇಲ್ಲ, ಅಲ್ವಾ? ಅದು ಬೇಕಾಗಿರೋದು ಇಲ್ಲಿ. ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ರಜತ್ಗೆ ಹೇಳೋದಾದ್ರೆ ಈ ತರ ಕೆಟ್ಟ ಭಾಷೆಯಲ್ಲಿ ಉಪಯೋಗಿಸ್ತಾರಲ್ಲ, ಇವ್ರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಜತ್ಗೆ ಇವತ್ತು ಹೇಳ್ತಾ ಇದ್ದೇವೆ, ರಜತ್ ನೀನ್ ಮಾತಾಡ್ತಾ ಇರೋದು ತಪ್ಪು. ನೀನ್ ಹೋಗಿರೋದು ಬಿಗ್ ಬಾಸ್ ಅಲ್ಲಿ ಆಟ ಆಡಕ್ಕೆ, ಇದು 2ನೇ ಟೈಮ್ ಹೋಗಿದ್ಯಾ ನೀನು. ಲಾಸ್ಟ್ ಟೈಮ್ ಒಂದ್ಸತಿ ಹೋಗಿದ್ದೆ ಬಿಗ್ ಬಾಸ್ ಅಲ್ಲಿ ನೀನು, ಆದ್ರೆ ಗೆಲ್ಲಕ್ಕಾಗಿಲ್ಲ. ಅದನ್ನ ಯೂಸ್ ಮಾಡ್ಕೊಂಡಾದ್ರೆ ಗೆಲ್ಬೋದ. ಈಗ ಯೋಚನೆ ಮಾಡಿ ಆಟ ಆಡಿದ್ರೆ ನೀನ್ ಎಲ್ಲೋ ಹೋಗಿರುವೆ ನೀನು. ಬಟ್ ನಿನ್ ಕೈಲಿ ಆಟ ಆಡಕ್ಕಾಯ್ತಲ್ಲ, ಬರೀ ಕೂಗಾಡ್ತೀಯ, ಬಾಡಿ ತೋರಿಸ್ತೀಯ, ಅಲ್ವಾ? ಆಟ ತರ ಆಡ್ಬೇಕು. ಏನ್ರಿ ಗೋಡ್ ಸುರೇಶ್ ಏನ್ ತಗಡ ಅವನು? ತಗಡಾಗಿದ್ರೆ ಅವ್ನು 200 ಜನಕ್ಕೆ ಕೆಲಸ ಕೊಟ್ಟವನಲ್ರಿ ಅವನು. ಅವ್ನಿಗೆ ಬೇಕಾಗಿತ್ತ? ನಿಮ್ ದುಡ್ಡು ಬೇಡರಿ ಅವನಿಗೆ. ಒಂದು ಮಾನವೀಯತೆಯಿಂದ ನಾನು ಗುರ್ತಿಸ್ಕೋಬೇಕು ಅಂತ ಬಂದಿರೋನು ಅವನು, ಅಲ್ವಾ? ನಿಮ್ ದುಡ್ಡುಗೋಸ್ಕರ ಬಂದಿರೋನಲ್ಲ ಅವನು ಗೋಡ್ ಸುರೇಶ್. ಇವನಿಗೆಲ್ಲ ತಗಡೆ ಅದು ಇದು ಅಂತ ಮಾತಾಡ್ತೀರಾ ನೀವು. ನಡೆಯಲೇ ನೋಡಿದೀನಿ ಲೇ ಅಂತೀರಾ. ಅದೆಲ್ಲ ಏನ್ರಿ ಅದು? ಬಿಗ್ ಬಾಸ್ ಅಲ್ಲೆಲ್ಲ ಮಾತಾಡ್ಬೇಕಾ ನೀವು? ಮಾತಾಡ್ಬೇಕಾ? ಜನ ನೋಡ್ತಾ ಇರ್ತಾರೆ, ಕರ್ನಾಟಕದ ಜನ ಕಣ್ ಮುಚ್ಕೊಂಡ್ ಕೂತಿಲ್ಲ ರೀ, ಎಲ್ಲ ಕಣ್ ತೆರ್ಕೊಂಡೇ ಕೂತಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ TRP ಕಡಿಮೆ ಆಗ್ತೈತೆ. ಇದು ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಸುದೀಪ್ ಸರ್, ನಮ್ಮನ್ನ ಏನೋ ಮಾತಾಡಿದ್ರೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ನಾವ್ ಹೇಳ್ತಾ ಇರೋದು ಇವತ್ತು ಅಷ್ಟೇನೆ, ಒಳ್ಳೆ ವ್ಯಕ್ತಿಗಳನ್ನ ನೀವು ಬಿಗ್ ಬಾಸ್ ಅಲ್ಲಿ ಬಿಟ್ಟಿಲ್ಲ. ಫೈಟಿಂಗ್ ಆರ್ಡರ್ನ ಬಿಡ್ತಾ ಇಲ್ಲ ನೀವು, ಸ್ಟ್ರೈಟ್ ಫೈಟ್ ಆರ್ಡರ್ನ ಬಿಡ್ತಾ ಇಲ್ಲ ನೀವು. ಬಿಡ್ತಾರೆ ಗೊತ್ತಾ? ಯಾರೋ ಗುಬ್ಬಚ್ಚಿಗಳನ್ನ ಬಿಡ್ತಾವ್ರ ತಂದಿ ಬಿಡ್ಬೇಕಲ್ಲಿ. ಫೈಟ್ ಆರ್ಡರ್ ಲಾಸ್ಟ್ ಟೈಮ್ ಇತ್ತು, ನಾವೇನಾರ ಅದ್ರ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲ ಸೂಪರ್ ಆಗಿ ಆಡಿದ್ರು, ನಮ್ಗೆ ಖುಷಿ ಆಯ್ತು, ಅಲ್ವಾ? ಇಲ್ಲೇನ್ ಆತರ ಇಲ್ವಲ್ಲ. ಆತರ ಇದ್ದಿದ್ರೆ ಎಲ್ಲೋ ಹೋಯ್ತಿತ್ತು TRP. ಆದ್ರೆ ಇವತ್ತು TRP ಮಲಗ್ತೈತೆ. ಮುಂದಿನ ದಿನಗಳಲ್ಲಿ ಬೇರೆ ವೈಟ್ ಕಾರ್ಡ್ಗೆ ಎಂಟ್ರಿ ಆದ್ರೆ ಜಗದೀಶ್ನ ರಿಟರ್ನ್ ಕರ್ಸಿ, ಮತ್ತೆ ಅವ್ರ ಜೊತೆಲಿ ಹೋದ್ರಲ್ಲ ಅವರು ರಿಟರ್ನ್ ಕರ್ಸಿ, ಇವ್ರು ಅವತ್ತು ಹೇಳ್ಬಿಟ್ರು, ಓ ಬಿಗ್ ಬಾಸ್ ನಮಸ್ತೆ, ತುಂಬಾ ಥ್ಯಾಂಕ್ಸ್, ಲವ್ ಯು, ಅದು ಇದು ಅಂತ ಹೇಳ್ಬಿಟ್ರು, ಅಲ್ವಾ? ಯಾರು? ಈ ಭವ್ಯ ಗೌಡ, ಈ ಜಾಧವ್, ಈ ಪೈ, ಇವರೆಲ್ಲ. ಆದ್ರೆ ಇವತ್ತು ಅವ್ನು ಇದ್ದಿದ್ರೆ ಇವ್ರಿಗೆಲ್ಲ ಅಲ್ಲಾಡ್ಸಿರೋನು. ಈ ಅಮ್ಮ ಬಡ್ಕೋತಾವಳಲ್ಲ ರಜತ್, ಇವರೆಲ್ಲ ಬಡ್ಕೋತಾವ್ರಲ್ಲ, ಅವ್ರಿಗೆಲ್ಲ ನಾಲ್ಕು ಮಾತಾಡಿ ಮುಚ್ಚಿಸಿರೋನು.
ಯಾಕೆಂದ್ರೆ ಅವ್ನ ಒಬ್ಬನೇ ದುಡ್ಡುಗೋಸ್ಕರ ಆಡ್ತಾರ ಓಪನ್ ಅಪ್ ಆಗಿ ಕರ್ನಾಟಕ ಜನ ಗೆಲ್ಲಕ್ ಆಡ್ತಿದ್ದ ಅವನು. ಜಗದೀಶ್ ಅಂತ ಅಂದ್ಬಿಟ್ಟು ಹೇಳಿದ್ರಿ, ಈಗ ಒಂದ್ ಮಾತಾಡಿದಕ್ಕೆ ಹೊರಗಡೆ ಬಂದ್ಬಿಟ್ರು ಈ ತರ ತಗಡು ಸಡೆ ಹೋಗ ನನ್ ಮಗನೇ ಅಂತಲ್ಲ ಅಂತವ್ರಲ್ಲ, ಆಕ್ಷನ್ ತಗೊಂತಾರ ಅಂತ ಜನಗಳು ಆಕ್ಷನ್ ತಗೊಳಕ್ ಬದಲಾಗಿ ಬಿಗ್ ಬಾಸ್ ಆಕ್ಷನ್ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ TRP ಇಲ್ಲ, ಬಡ್ಕೊಳ್ಬೇಕು. ಬಡ್ಕೊಳ್ಳೋ ಜನ ಇಲ್ಲ ಇಲ್ಲಿ. ಯಾಕೆಂದ್ರೆ ಬಡ್ಕೊಳ್ಳೋ ಜನ ಇದ್ದಿದ್ರೆ ಏನೋ ಒಂದ್ ಆಗಿರೋದು. ಇಲ್ಲಿ ಯಾರು ಬಡ್ಕೊಳ್ಳೋರಿಲ್ಲ, ಮೀಟರ್ ಇಲ್ಲ ಇವ್ರಿಗೆ. ಮೀಟರ್ ಇದ್ರೆ ಒಂಥರ ನಡೆದಿರೋದು ಇವ್ರ ಕತೆ. ಇಲ್ಲಿ ಯಾರಿಗೂ ಮೀಟರ್ ಇಲ್ವಾ ಸರ್ ಇಲ್ಲಿ ಆಡಕ್ಕೆ? ಇವ್ ಕರೆಕ್ಟ್ ಆಗಿ ಆಡೋರು ಇದ್ದಿದ್ರೆ ಏನೋ ಆಗಿರೋದು. ಆ ಜಾಗಕ್ಕೆ ಇವನ್ ನಿನ್ನೆ ಮಾತಾಡಿದ ರಜತ್ ಜಾಗಕ್ಕೆ ವಿನಯ್, ಲಾಸ್ಟ್ ಟೈಮ್ ವಿನಯ್ ಇದ್ನಲ್ಲ, ಅವ್ನು ಇದ್ದಿದ್ರೆ ಇವನ್ಗೊಂದು ಬೆವರು ಉಳಿಸಿರಾನೋ, ಚಡ್ಡಿಲಿ ಹುಚ್ಚ ಉಳಿಸಿರಾನೋ ಅವನು. ಯಾಕೆ ಗೊತ್ತಾ? ಅವ್ನು ಅದೇ ತರ ಖಡಕ್ ಆಗಿ ಮಾತಾಡ್ತಿದ್ದ. ಇಲ್ಲಿ ಯಾರು ಮಾತಾಡೋರಿಲ್ಲ. ಇಷ್ಟೇ ಬೆಲ್ಲ ಕೈ ಕಟ್ಕೊಂಡು ಬೈ ಕಟ್ಕೊಂಡು ನಿಂತ್ಕೊಂಡವ್ರೆ. ನೆನ್ನೆ ಇನ್ನೊಂದು ಐಶ್ವರ್ಯ ಮಾಡಿದ್ದು ಒಂದು ಡಿಸಿಷನ್ ಅಲ್ಲಿ ತಪ್ಪಾಗಿದೆ. ಗೆಲ್ಬೇಕಾಗಿದ್ದು ಇವ್ರ ಟೀಮು, ಯಾರು ರೆಡ್ ಟೀಮು ಅಲ್ವಾ? ನೀವು ಲೆಫ್ಟ್ ರೈಟ್ ಇಂಗ್ಲಿಷ್ ಹೇಳಕ್ಕೆ ಎಡಕ್ಕೆ ಬಲಕ್ಕೆ ನೀವು ಅವತ್ತೇ ಟಕ್ ಅಂತ ನಿಲ್ಸಿದ್ರೆ ನೀವು ಅವ್ರಿಗೆ ಅವ್ರು ಹೇಳಿರ್ಲಿವಾ? ಲೆಫ್ಟ್ ತಗೋ, ರೈಟ್ ತಗೋ, ಸ್ಲೋ ಆಗಿ ಹೋಗು, ಫಾಸ್ಟ್ ಆಗಿ ಹೋಗು ಅಂತ. ಅದೇ ನಿಧಾನಕ್ಕೆ ಹೋಗು, ಜೋರಾಗಿ ಹೋಗು ಅಂತ ಕನ್ನಡದಲ್ಲಿ ಹೇಳ್ಬೋದಾಯ್ತಲ್ಲ. ಕನ್ನಡ ಓಡಿರ್ಲಿವ ಅಲ್ಲಿ? ಕನ್ನಡ ಕಾಣಿಸ್ಲಿಲ್ವ ಇವ್ರಿಗೆ? ಹೇಳಿ, ಕನ್ನಡ ಕಾಣಿಸ್ತು ತಾನೆ? ಅದನ್ನ ಹೇಳ್ಬೇಕಾಯ್ತು ಇವ್ರು. ಯಾಕೆ ಹೇಳಿಲ್ಲ? ಇವ್ರಿಗೆ ಯಾಕೆ ಸುಮಾರು ಒಂದು 5 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರು ಇವ್ರಿಗೆ? ಇಲ್ಲ ಅವ್ರು ಗೆದ್ದಿರೋರು ಅಲ್ವಾ? ಯಾಕೆ ತರ ಮಾಡಿದ್ರು? ಕಾರಣ ಹೇಳ್ಬೇಕು. ಬಿಗ್ ಬಾಸ್ ಅವರೇ ಫಸ್ಟ್ ಮುಂದಿನ ದಿನಗಳು ಎಚ್ಚೆತ್ಕೊಳ್ಳಿ. ಇಂಥವ್ರನ್ನೆಲ್ಲ ಆಚೆ ಕಳಿಸಿ ಫಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ನ ಜಗದೀಶ್ ರಿಟರ್ನ್ ತಂದು ವೈಟ್ ಕಾರ್ಡ್ ಅಲ್ಲಿ ನಿಲ್ಸಿ. ಅವತ್ ನೋಡಿ ಬಿಗ್ ಬಾಸ್ TRP ನೋಡಿ ಫಸ್ಟ್ ನೀವು. ಐಶ್ವರ್ಯ ಅವ್ರ ಬಗ್ಗೆ